ರಕ್ಷಣೆಗಾಗಿ ಜಗದೋದ್ಧಾರಕನಾಗಿ ಜನಿಸಿ ಬಂದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ 33 ವರ್ಷಗಳ ಕಾಲ ಜೀವಿಸಿದನು. ಜೀವಿತದ ಕಾಲಾವಧಿಯಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ಮಾಡುತ್ತಾ ಜನರನ್ನು ಪ್ರೀತಿಯಿಂದಲೂ ಕರುಣೆ ಮಮತೆಗಳಿಂದಲೂ ಅಧಿಕಾರದಿಂದಲೂ ಪೋಷಿಸುತ್ತಾ ಬಂದನು. ಭೂಲೋಕದಲ್ಲಿ ಜೀವಿಸುತ್ತಿರುವಾಗ ಶಾಸ್ತ್ರದಲ್ಲಿ ಬರೆದಿರುವ ಪ್ರತಿಯೊಂದು ಪ್ರವಾದನೆ ಮಾತುಗಳು ನೆರವೇರಿದವು. ಯೇಸು ಕ್ರಿಸ್ತನ ಜನನದಿಂದ ಮರಣ, ಪುನರುತ್ಥಾನ ಮತ್ತು ಪರಲೋಕಕ್ಕೆ ಏರಿ ಹೋಗುವ ಎಲ್ಲ ಸಂಗತಿಗಳು ಸತ್ಯವೇದದಲ್ಲಿ. ಯೇಸು ಎಂದರೆ ಅರ್ಥ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂದರ್ಥ. ಅಂದರೆ ಯಾರ್ಯಾರು ಯೇಸುವನ್ನು ನಂಬಿ ಅವನಿಗೆ ತಮ್ಮ ಬದುಕನ್ನು ಒಪ್ಪಿಸಿಕೊಡುವರೋ ಅಂಥವರನ್ನು ಆತನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿಕೊಂಡು ಅವರಿಗೆ ತನ್ನ ಆಶೀರ್ವಾದಗಳನ್ನು ನೀಡುತ್ತಾನೆ. ಇಂದು ಶುಭ ಶುಕ್ರವಾರ. ಅಂದರೆ ಜಗತ್ತಿನ ಜನರೆಲ್ಲರ ಪಾಪಗಳಿಗೋಸ್ಕರ, ವ್ಯಾಧಿಗಳಿಗೋಸ್ಕರ ತನ್ನ ಅಮೂಲ್ಯವಾದ ಪ್ರಾಣವನ್ನೇ ತೆತ್ತು ಜನರನ್ನು ನಿತ್ಯ ಮರಣದಿಂದ ಬಿಡಿಸಿ ತನ್ನ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿಕೊಂಡಿರುವ ದಿನ. ಹಾಗೆಯೇ ಯಹೂದ್ಯ ಸಂಪ್ರದಾಯದಂತೆ ಜನರನ್ನ ಶಿಲುಬೆಗೇರಿಸುವ ಶಿಕ್ಷೆಗೆ ಗುರಿಪಡಿಸುವ ಶಿಕ್ಷೆಗೆ ಪಾಪವಿಲ್ಲದ ಯೇಸು ಜನರ ಅಪಮಾನ, ಹಿಂಸೆಯನ್ನು ಸಹಿಸಿಕೊಂಡು ಶಿಲುಬೆಯ ಮರಣಕ್ಕೆ ಗುರಿಯಾದನು. ರಾಜಾದಿರಾಜನಾಗಿದ್ದರೂ, ತಂದೆ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದರೂ ತನ್ನ ಮಹಿಮಾ ಸ್ಥಾನವನ್ನು ತ್ಯಜಿಸಿ ಕ್ರೂಜೆಯ ಮರಣವನ್ನು ಅನುಭವಿಸುತ್ತಿರುವಾಗಲೂ ನೋವಿನಲ್ಲಿಯೇ ಜನರಿಗೋಸ್ಕರ ತಂದೆಯೇ ಇವರನ್ನ ಕ್ಷಮಿಸು ಎಂದು ಬೇಡಿಕೊಂಡ ಮಹಾನ್ ತ್ಯಾಗಮಯಿ. ಕ್ರೂರವಾದ ನಿಂದೆ, ಪೆಟ್ಟು, ಹಾಸ್ಯ, ಗಾಯ, ಅಪಮಾನವನ್ನು ಅನುಭವಿಸಿ ಮುಳ್ಳಿನ ಮುಕುಟದಿಂದಲೂ ದೊಡ್ಡ ದೊಡ್ಡ ಮಳೆಗಳಿಂದಲೂ ಹೊಡಿಸಿಕೊಂಡು ಈಟಿಯಿಂದ ತಿವಿಸಿಕೊಂಡ ಯೇಸು ಕ್ರಿಸ್ತನು ಜಗತ್ತಿನ ಜನರ ಪಾಪಕ್ಕೋಸ್ಕರ ರಕ್ತ ಸುರಿಸಿ ಮರಣವನ್ನು ಹೊಂದಿದಾಗ ಇಡೀ ಸೃಷ್ಟಿಯೇ ಆ ಮಹಾತ್ಮನ ಮರಣಕ್ಕೆ ನಡುಗಿತು. ಭೂಕಂಪವಾಯಿತು. ಮಧ್ಯಾಹ್ನದ ಸಮಯದಲ್ಲಿ ಆ ದೇಶದಲ್ಲೆಲ್ಲ ಕತ್ತಲೆ ಕವಿಯಿತು. ಮರಣದ ಸ್ಥಿತಿಯಲ್ಲಿ ಮಲಗಿರುವಾಗ ಮರಣದ ಮತ್ತು ಪಾತಾಳದ ಬೀಗದ ಕೊಂಡಿಯನ್ನು ಮುರಿದು ಸಾವನ್ನು ಜಯಿಸಿ 3ನೇ ದಿನದ ಬೆಳಗಿನ ಜಾವದಲ್ಲಿ ಪುನರುತ್ಥಿತನಾಗಿ, ಅಂದರೆ ಸತ್ತೊಳಗಿಂದ ಎದ್ದು ಬಂದನು. ವಾರದ 1ನೇ ದಿನದ ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತನು ಮಗ್ದಲದ ಮರಿಯಳೆಂಬವಳಿಗೆ ಹಾಗೂ ಆತನ ಶಿಷ್ಯಂದಿರಿಗೆ ಕಾಣಿಸಿಕೊಂಡನು. ಆತನು ತಾನು ಬಂದ ಕಾರ್ಯವನ್ನು ನೆರವೇರಿಸಿ ಪರಲೋಕಕ್ಕೆ ಏರಿ ಹೋಗುವಾಗ ಆತನು ಜನರಿಗೋಸ್ಕರ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡದೆ ನಿಮಗೋಸ್ಕರ ಪವಿತ್ರಾತ್ಮನೆಂಬ ಸಹಾಯಕನನ್ನು ಕೊಡುತ್ತೇನೆ ಎಂದು ಪವಿತ್ರಾತ್ಮನನ್ನು ಕೊಟ್ಟನು. ಈ ಪವಿತ್ರಾತ್ಮನು ಪಾಪ, ನೀತಿ, ನ್ಯಾಯ ತೀರ್ವಕೆಯ ಅರಿವನ್ನು ಹುಟ್ಟಿಸುತ್ತಾ ಲೋಕದ ಪ್ರತಿಯೊಬ್ಬರನ್ನು ಕ್ರಿಸ್ತನ ಮಾರ್ಗದಲ್ಲಿ ಇಂದು ನಡೆಸುತ್ತಿದ್ದಾನೆ. ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸಿಕೊಡುತ್ತಿದ್ದಾನೆ. ಯೇಸು ಕ್ರಿಸ್ತನು ನ್ಯಾಯಾಧಿಪತಿಯಾಗಿ ಈ ಲೋಕಕ್ಕೆ ಅತಿ ಶೀಘ್ರದಲ್ಲಿಯೇ ಆಗಮಿಸುತ್ತಲಿದ್ದಾನೆ. ಹೀಗೆ ಆತನ ದೈವತ್ವದ ಕುರಿತಾಗಿ ಶಾಸ್ತ್ರದಲ್ಲಿ ನೆರವೇರಲ್ಪಟ್ಟಿರುವಂತೆ ಎಲ್ಲ ಘಟನೆಗಳು ಈ ಭೂಲೋಕದಲ್ಲಿ ಜರುಗಿದವು. ಅಂತೆಯೇ ಮಾನವರ ಪಾಪಗಳಿಗೋಸ್ಕರ ಮರಣವನ್ನು ಅನುಭವಿಸಿ ಸಾವಿನ ಕೊಂಡಿಯನ್ನು ಮುರಿದು ಸಾವನ್ನು ಜಯಿಸಿದ ಜೈವೀರನಾದ ಯೇಸು ಕ್ರಿಸ್ತನಿಗೆ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳುವವರಾಗಿರೋಣ. ಈ ಶುಭ ಶುಕ್ರವಾರ ಮತ್ತು ಪುನರುತ್ಥಾನದ ಹಬ್ಬವು ಇಡೀ ಲೋಕದ ಜನರ ಬಾಳಿಗೆ ಒಳ್ಳೆಯದನ್ನುಂಟು ಮಾಡುವ ಹಬ್ಬವಾಗಿ ಪರಿಣಮಿಸಲಿ ಎಂದು ಕಿಟಲ್ ಕಲಾ ಪರಿವಾರ ಹಾಗೂ ಪ್ರಾಚಾರ್ಯರ ಪರವಾಗಿ ನಾವೆಲ್ಲರೂ ಶುಭವನ್ನ ಬಯಸುವವರಾಗಿದ್ದೇವೆ. ಶುಭ ಶುಕ್ರವಾರದ ಪ್ರಯುಕ್ತ ಈ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಶ್ರೇಷ್ಠ
ಎಂದು ಅರ್ಪಿಸುವ ಈ ಗೀತೆಯನ್ನು ಆಲಿಸಿ. ಸ್ವಾಮಿಯನು ದೇವ ಕುಮಾರನು ನಾವೆಲ್ಲ ಕೊಂಡಾಡುವ ಶ್ರೀ ಯೇಸು ಸ್ವಾಮಿಯನು ದೇವ ಕುಮಾರನು ನಾವೆಲ್ಲ ಕೊಂಡಾಡುವ ಮುಕ್ತಿಯ